ವೀಕ್ಷಕರೇ, 2020 ಜೂನ್ ತಿಂಗಳಲ್ಲಿ ನಡೆದಂತ ತಮಿಳುನಾಡಿನ ಸಾತಾನ್ಕುಲಂ ಪೊಲೀಸ್ ಸ್ಟೇಷನ್ ನಲ್ಲಿ ಆದಂತ ತಂದೆ ಮಗನ ಕ್ರೂರ ಲಾಕಪ್ ಡೆತ್ ಕೇಸ್ಗೆ ಇದೇ ಏಪ್ರಿಲ್ 6ನೇ ತಾರೀಕು ಮಹತ್ತರವಾದಂತ ಒಂದು ತಿರುವು ಸಿಕ್ಕಿದೆ. ಕೊರೋನಾ ಸಮಯದಲ್ಲಿ ಒಂದು ಮೊಬೈಲ್ ಶಾಪ್ ಅನ್ನ ರಾತ್ರಿ ತಡವಾಗಿ ಮುಚ್ಚಿದ್ರು ಅನ್ನುವಂತ ಕಾರಣಕ್ಕೆ ಶುರುವಾದಂತ ಈ ಒಂದು ಗಲಾಟೆ ಕೊನೆಗೆ ತಂದೆ ಮಗನ ಲಾಕಪ್ ಡೆತ್ ಅಲ್ಲಿ ಅಂತ್ಯ ಆಗಿತ್ತು. ಪೊಲೀಸ್ನವರು ಕಾನೂನನ್ನು ಕೂಡ ಮೀರಿ ಕನಿಷ್ಠ ಮನುಷ್ಯತ್ವವನ್ನು ಕೂಡ ಮರೆತು ಅವರು ನಡೆಸಿದಂತ ಮಹಾ ದೌರ್ಜನ್ಯಕ್ಕೆ ಯಾವುದೇ ತಪ್ಪನ್ನ ಮಾಡದಂತ ಮಧ್ಯಮ ವರ್ಗದವರಾದಂತ ಒಬ್ಬ ನತದೃಷ್ಟ ತಂದೆ ಮತ್ತು ಮಗ ನಲಗಿ ಹೋಗಿದ್ರು. ಈ ಒಂದು ಕೇಸಿನ ಬಗ್ಗೆ ನಾವು ಬಹಳ ಹಿಂದೆನೆ ವಿಡಿಯೋವನ್ನ ಮಾಡಿದ್ವಿ. ಇದು ಸುಮಾರು 2021 ಏಪ್ರಿಲ್ ನಿಂದನೂ ಕೂಡ ಕೋರ್ಟ್ ನಲ್ಲಿ ಇದ್ದಂತ ಕೇಸ್. ಈಗ ಇದೇ 2026 ಏಪ್ರಿಲ್ 6ನೇ ತಾರೀಕು ಇದರಲ್ಲಿ ಭಾಗಿಯಾಗಿದ್ದಂತ ಎಲ್ಲ 9 ಜನ ಪೊಲೀಸರಿಗೂ ಮದುರೈನ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನ ಏಕಕಾಲಕ್ಕೆ ವಿಧಿಸಿದೆ. ಇದು ನಿಜಕ್ಕೂ ಭಾರತದ ಕೋರ್ಟ್ ಕೇಸ್ಗಳ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ನಡೆ ಹಾಗೂ ಮಹತ್ವದ ತೀರ್ಪು ಅಂತಾನೆ ಹೇಳಬಹುದು. ಆ 9 ಜನ ಪೊಲೀಸ್ ಅಧಿಕಾರಿಗಳಲ್ಲಿ 3 ಪೊಲೀಸ್ ಇನ್ಸ್ಪೆಕ್ಟರ್, 2 ಹೆಡ್ ಕಾನ್ಸ್ಟೇಬಲ್ ಹಾಗೂ 4 ಕಾನ್ಸ್ಟೇಬಲ್ ಇದ್ರು. ಈ ಒಂದು ಕೇಸನ್ನ ಅಪರೂಪದಲ್ಲೇ ಅಪರೂಪದ ಕೇಸ್ ಅಂತ ನ್ಯಾಯಾಲಯ ವರ್ಗೀಕರಿಸಿದೆ. ಮಾಡಬಾರದ ಕೆಲಸವನ್ನ ಮಾಡುವಂತ ಕಳ್ಳರನ್ನ, ಭ್ರಷ್ಟರನ್ನ, ದೇಶದ್ರೋಹಿಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಆಗದಂತ ಪೊಲೀಸರು ಹಲವು ಸಲ ದುಡಿದು ತಿನ್ನುವಂತ ಸಾಮಾನ್ಯರ ಮೇಲೆ ಅತಿಯಾದಂತ ದೌರ್ಜನ್ಯವನ್ನ ತೋರ್ತಾರೆ. ಇದು ಕೂಡ ಅಂತದ್ದೇ ಒಂದು ಕೇಸ್. ಈ ಒಂದು ಕೇಸ್ ಆಗ ನಡೆದಾಗ ಇಡೀ ತಮಿಳುನಾಡು ಮಾತ್ರವಲ್ಲದೆ ದೇಶವೇ ಈ ಒಂದು ಘಟನೆಯಿಂದಾಗಿ ತಲ್ಲಣಗೊಂಡಿತ್ತು. ಒಂದ್ ಕಡೆ ಕೊರೋನಾದ ಅಟ್ಟಹಾಸ, ಆಗ ಆಗ್ತಿದ್ದಂತ ಸಾವು ನೋವುಗಳು, ಆಗ್ತಿದ್ದಂತ ನಷ್ಟಗಳು, ಇನ್ನೊಂದ್ ಕಡೆ ಇಂಥ ಪೊಲೀಸ್ ದೌರ್ಜನ್ಯಗಳು, ಲಾಕ್ ಡೌನ್ ಮತ್ತು ಸೀಲ್ ಡೌನ್ ಗಳ ನಿಯಮ ಮೀರಿ ಯಾರಾದ್ರೂ ಹೊರಗಡೆ ತಿರುಗಾಡಿದ್ರೆ ಅದೇ ದೊಡ್ಡ ದೇಶದ್ರೋಹದ ಕೆಲಸ ಅಂತ ಪೊಲೀಸರು ಭಾವಿಸಿದ್ರು. ಈ ಒಂದು ಕೇಸ್ ಆದಾಗ ಇವರ ವಿರುದ್ಧ ಆಗ ಹಲವಾರು ದಂಗೆಗಳು, ಹೋರಾಟಗಳೇ ನಡೆದವು. ಇವತ್ತು ತಂದೆ ಮಗನ ಸಾವಿಗೆ ಕಾರಣಾದಂತ ಎಲ್ರಿಗೂ ಸರಿಯಾದ ಶಿಕ್ಷೆ ಲಭ್ಯ ಆಗಿದೆ. ಈ ಮೂಲಕ ಆ ತಂದೆ ಮಗನ ಆತ್ಮಕ್ಕೆ ಶಾಂತಿ ದೊರೆತು ಅವರ ಕುಟುಂಬಕ್ಕೆ 6 ವರ್ಷಗಳ ನಂತರ ಕೊನೆಗೂ ನ್ಯಾಯ ಸಿಕ್ಕಿದೆ. ಆದ್ರೆ ವೀಕ್ಷಕರೇ, ಈ 9 ಜನ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ಆಗೋದಕ್ಕೆ ಮುಖ್ಯ ವ್ಯಕ್ತಿ ಯಾರು ಗೊತ್ತಾ? ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಹೆಡ್ ಕಾನ್ಸ್ಟೇಬಲ್ ರೇವತಿ. ಅವತ್ತು ಆ ಒಂದು ಸ್ಟೇಷನ್ ಅಲ್ಲಿ ಈ ಒಂದು ಘಟನೆ ಆದಾಗ ರೇವತಿ ಕೂಡ ಅಲ್ಲೇ ಇದ್ರು. ಅಲ್ಲಿ ನಡೆದಂತ ಘೋರ ಕೃತ್ಯಕ್ಕೆ ಇವರೇ ಅತಿ ಮುಖ್ಯವಾದಂತ ಹೈ ವಿಟ್ನೆಸ್. ಅಲ್ಲಿ ಕಂಡಂತ ಆ ಭೀಕರ ಚಿತ್ರಹಿಂಸೆ ದೃಶ್ಯವನ್ನ ಕಣ್ಣಾರೆ ಕಂಡಂತ ರೇವತಿ ಪೊಲೀಸರ ದೌರ್ಜನ್ಯ ಹಾಗೂ ಅವರ ಅಮಾನವೀಯತೆಯನ್ನ ಕಂಡು ಅವರ ಹೃದಯ ಬಹಳ ನೊಂದು ಹೋಗಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಅವರನ್ನು ತಡೆಯೋದಕ್ಕೆ ಸಾಧ್ಯವಾಗದಂತ, ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಾಗದಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರು ಇದ್ರು. ಹೊರಗಡೆ ಕೂಡ ಎಷ್ಟೋ ಜನ ಇಂಥ ದಾರುಣ ಸನ್ನಿವೇಶಗಳಿಗೆ ಪ್ರತ್ಯಕ್ಷದರ್ಶಿಗಳಾದ್ರೂ ಕೂಡ ಅಯ್ಯೋ ಇದೆಲ್ಲ ನಮ್ಗ್ಯಾಕೆ, ಅದರ ಸಹವಾಸ ನಮ್ಗೆ ಬೇಡ ಅಂತ ಉದಾಸೀನವನ್ನ ಮಾಡಿ ಸುಮ್ನಾಗ್ತಾರೆ. ಆದ್ರೆ ರೇವತಿ ಹಾಗೆ ಮಾಡ್ಲಿಲ್ಲ. ಮಾಡಬಾರ್ದಂತ ಕೃತ್ಯ ಮಾಡದಂತ ಆ ಅಷ್ಟು ಜನ ಪೊಲೀಸರಿಂದ ತೀವ್ರ ಬೆದರಿಕೆ, ಒತ್ತಾಯ ಕೇಳಿ ಬಂದ್ರು ಕೂಡ ಅವರು ಆಕೆಯನ್ನ ಸುಮ್ನಿರೋದಕ್ಕೆ ಭಯಪಡಿಸಿದ್ರು ಕೂಡ ಹೆದರದಂತ ರೇವತಿ ಆ ವ್ಯಕ್ತಿಗಳಿಗಿಂತ ವ್ಯವಸ್ಥೆ ಮುಖ್ಯ, ಜನಸಾಮಾನ್ಯರ ಹಕ್ಕು ಮುಖ್ಯ, ಇಲ್ಲಿ ಎಲ್ರಿಗೂ ನ್ಯಾಯ ಸಿಗ್ಬೇಕು, ಅನ್ಯಾಯವನ್ನು ಕಂಡು ಕೂಡ ಸುಮ್ನಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿದಂತ ಆಕೆ ಸ್ಟ್ರಾಂಗ್ ಮೈಂಡ್ ಸೆಟ್ ನಿಂದ ನಿಂತು ಅವರ ವಿರುದ್ಧ ಸಾಕ್ಷ್ಯನ ಹೇಳಿ ಅವರೆಲ್ಲ ಕಂಬಿ ಹಿಂದೆ ನಿಲ್ಲುವಂತೆ ಮಾಡ್ತಾರೆ. ಆಕೆ ಅವತ್ತು ತೋರಿಸಿದಂತ ಧೈರ್ಯದಿಂದಾಗಿ, ತೆಗೆದುಕೊಂಡಂತ ದೃಢ ನಿರ್ಧಾರದಿಂದಾಗಿ, ಅಂತಿಮವಾಗಿ ನ್ಯಾಯನೇ ಗೆಲ್ಬೇಕು ಎಂಬ ಅವರ ಮನಸ್ಥಿತಿಯಿಂದಾಗಿ ಇವತ್ತು ಕಾನೂನಿನ ವೇಷ ಹೊತ್ತಂತ ಆ ಹಂತಕರಿಗೆ ಸಾಲು ಸಾಲಾಗಿ ಮರಣದಂಡನೆ ಶಿಕ್ಷೆ ತೀರ್ಪು ಪ್ರಕಟ ಆಗಿ ಈ ಒಂದು ಕೇಸ್ ರಾಜ್ಯ ಹಾಗೂ ದೇಶದಲ್ಲಿ ಮಾತ್ರವಲ್ಲದೆ ಇವತ್ತು ಪ್ರಪಂಚದಲ್ಲೇ ಅತಿ ಅಪರೂಪದ ಕೇಸ್ ಆಗಿ ಸದ್ದನ ಮಾಡ್ತಿದೆ. ವೀಕ್ಷಕರೇ, ಅಷ್ಟಕ್ಕೂ ಇದರ ಹಿನ್ನೆಲೆಯನ್ನು ನೋಡುವುದಾದರೆ ಒಂದು ಸಣ್ಣ ಮೊಬೈಲ್ ಶಾಪ್ ಅನ್ನು ನಡೆಸ್ತಿದ್ದಂತ 58 ವರ್ಷದ ಆ ವಯಸ್ಕ ವ್ಯಕ್ತಿ ಪಿ ಜಯರಾಜ್ ಹಾಗೂ ಅವರ ಮಗ 31 ವರ್ಷದ ಬೆನಿಕ್ಸ್, ಈ 2 ತಂದೆ ಮಕ್ಕಳ ಮೇಲೆ ಪೊಲೀಸರು ಮಾಡಬಾರ್ದಂತ ದೌರ್ಜನ್ಯವನ್ನ ಮಾಡಿದ್ರು. ಆಗ ಕೊರೋನಾದಿಂದಾಗಿ ಲಾಕ್ ಡೌನ್ ಮತ್ತು ಸೀಲ್ ಡೌನ್ ಗಳ ರೂಲ್ಸ್ ಇತ್ತಲ್ಲ, ಅದನ್ನ ಮೀರಿ ವರ್ತಿಸಿದವರಿಗೆ, ಹೊರಗಡೆ ಬರೋರಿಗೆ ಪೊಲೀಸ್ ವಾರ್ನಿಂಗ್ ಅನ್ನ ಕೊಡಬೇಕಿತ್ತು. ಲಾಕ್ ಡೌನ್ ನಿಯಮ ಮೀರಿ ಅವರು ಶಾಪ್ ಅನ್ನ ತೆರೆದಿದೆ ಮಹಾ ಅಪರಾಧ ಅಂತ ಪರಿಗಣಿಸಿ ಪೊಲೀಸ್ ಹಾಗೂ ಅವರ ನಡುವೆ ವಾಗ್ವಾದ ನಡೆದು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದು ಸಾಯುವಂತೆ ಹೊಡೆದಿದ್ರು. ಅಂದ್ರೆ ಅವರು ರಾತ್ರಿ ತಮ್ಮ ಮೊಬೈಲ್ ಶಾಪ್ ಅನ್ನ ತಡವಾಗಿ ಮುಚ್ಚಿದ್ರಿಂದ ಪೊಲೀಸ್ ಮತ್ತು ಅವರ ನಡುವೆ ವಾಗ್ವಾದ ಶುರುವಾಗಿತ್ತು. ಇದಾದ್ಮೇಲೆ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಮನಸೋ ಇಚ್ಛೆ ಅವರನ್ನ ಥಳಿಸಿದ್ರು. 10 ಜನ ಪೊಲೀಸರು ಲಾಠಿಗಳಿಂದ ಆ ತಂದೆ ಮಕ್ಕಳನ್ನ ಸ್ಟೇಷನ್ ಅಲ್ಲಿ ಕೂಡ ಹಾಕಿ ರಾತ್ರಿ ಪೂರ್ತಿ ಹೊಡೆದಿದ್ರು. ಈ ಒಂದು ಕೇಸ್ ಇದೇ ರೀತಿ ಆಯ್ತು ಅಂತ ಆಗ ಪೊಲೀಸ್ ಸ್ಟೇಷನ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತ ರೇವತಿ ಹತ್ತಿರದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಬಳಿ ಸಾಕ್ಷಿ ಹೇಳಿಕೆಯನ್ನ ಕೊಟ್ಟಿದ್ರು. ಸ್ಟೇಷನ್ ನಲ್ಲಿ ನರಳಿ ಸತ್ತಂತ 2 ಸಾಮಾನ್ಯರ ಪರವಾಗಿ ರೇವತಿ ದೃಢವಾಗಿ ನಿಂತಿದ್ರು. ಮುಂದೆ ಇದು ಗಂಭೀರ ಸ್ವರೂಪವನ್ನು ಪಡೆದು ಸಿಬಿಸಿಐಡಿ ಹಾಗೂ ಸಿಬಿಐ ಸಂಸ್ಥೆಯ ಅಧಿಕಾರಿಗಳು ಆಕೆಯನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ರೇವತಿ ಅವ್ರ ಮುಂದೆ ತಿಳಿಸಿದಂತ ಆ ಒಂದು ವಿಷಯಗಳು ಅತ್ಯಂತ ಭಯಾನಕವಾಗಿ ಇದ್ವು. 2020 ಜೂನ್ 19 ಮತ್ತು 23 ನಡುವೆ ಆ ಒಂದು ಸ್ಟೇಷನ್ ನಲ್ಲಿ ಆ ಅಮಾಯಕ ತಂದೆ ಮಕ್ಕಳ ಮೇಲೆ ಆದಂತ ಪೊಲೀಸ್ ಹಿಂಸೆ ಬಗ್ಗೆ ಇಂಚಿಂಚು ವರದಿಯನ್ನು ಕೂಡ ರೇವತಿ ಅಧಿಕಾರಿಗಳಿಗೆ ಒಪ್ಪಿಸಿದ್ರು. ತಾನು ಸಾಕ್ಷ್ಯನ ಹೇಳ್ತಾ ಇರೋದು ತನ್ನದೇ ಸ್ಟೇಷನ್ ಅಲ್ಲಿ ತನ್ನ ಜೊತೆ ಕೆಲಸ ಮಾಡ್ತಿರುವಂತ ಸಹೋದ್ಯೋಗಿಗಳ ವಿರುದ್ಧ ಅಂತ ಆಕೆಗೆ ಗೊತ್ತಿದ್ರು ಕೂಡ
ಆಕೆ ಮೇಲೆ ಆಗ ಆರೋಪಿಗಳಿಂದ ತೀವ್ರ ಬೆದರಿಕೆ ಹಾಗೂ ಒತ್ತಾಯ ಬಂದಿದ್ರು ಕೂಡ ನೊಂದವ್ರಿಗೆ ನ್ಯಾಯ ಸಿಗಬೇಕು ಅಂತ ಹಾಗೂ ತಪ್ಪನ್ನ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ರೇವತಿಯವರ ಅಂತರಾಳದ ಆಶಯವಾಗಿತ್ತು. 3 ದಿನಗಳ ಅಂತರದಲ್ಲಿ ತಂದೆ ಮತ್ತು ಮಗ ಇಬ್ರು ಕೂಡ ಅತಿಯಾದಂತ ಬ್ಲೀಡಿಂಗ್ ನಿಂದ ಸಾವನ್ನಪ್ಪಾಗ ತಾವು ಮಾಡಿದ್ದು ತಪ್ಪು ಪಾಪದ ಕೆಲಸ ಅಂತ ಆಗ್ಲೂ ಕೂಡ ಆ ಕಟುಕರಿಗೆ ಅನಿಸ್ಲಿಲ್ಲ. ಆದ್ರಿಂದ ಆಗ್ಲೂ ಕೂಡ ಎಚ್ಚೆತ್ಕೊಳ್ಳದಂತ ಅವರು ಅಲ್ಲಿ ನಡೆದಂತ ಎಲ್ಲವನ್ನೂ ಕೂಡ ಮುಚ್ಚಾಕುವಂತ ಹಾಗೂ ಎಲ್ಲರ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ ಅಲ್ಲಿ ಇರುವಂತ ಎಲ್ಲಾ ಸಾಕ್ಷಿಗಳ ನಾಶಕ್ಕೂ ಕೂಡ ಅವರು ಮುಂದಾಗಿದ್ರು. ಆ ಪೊಲೀಸ್ ಸ್ಟೇಷನ್ ಗೋಡೆಗಳ ಮೇಲೆ ಅಂಟಿದಂತ ರಕ್ತವನ್ನ ಆ ತಂದೆ ಮಗನ ಕೈಯಿಂದನೇ ಅವರು ಕ್ಲೀನ್ ಮಾಡಿಸಿದ್ರು. ತಂದೆ ಮಗ ಸತ್ತಿರೋದನ್ನ ಪೊಲೀಸರು ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಈ ರೇವತಿ ಮಾತ್ರ ಆ ತಂದೆ ಮಗನ ಸಾವಿನ ಸುದ್ದಿಯನ್ನ ಅವ್ರ ಮನೆಗೆ ಮುಟ್ಸಿದ್ರು. ಇಲ್ಲಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂತಹ 10 ಜನ ಮಾತ್ರ ಅಲ್ಲದೆ ಅದಕ್ಕೆ ಮೂಕ ಸಾಕ್ಷಿಯಾಗಿ ಇನ್ನೂ ಕೂಡ ಅನೇಕರು ಇದ್ರು. ಅವರಲ್ಲಿ ರೇವತಿ ಕೂಡ ಒಬ್ರು. ಅವರನ್ನು ಸೇರಿ ಇತರರ ಎಲ್ರಿಗೂ ಕೂಡ ಈ ಒಂದು ಸಾವಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಹೇಳ್ಬೇಕು. ಇದ್ರ ಬಗ್ಗೆ ಎಲ್ಲೂ ಕೂಡ ಯಾರ ಹತ್ರನೂ ಬಾಯನ್ನ ಬಿಡಬಾರ್ದು ಅಂತ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಲ್ಲಿ ಇದ್ದಂತ ಬೇರೆಯವರೆಲ್ಲ ನಮ್ಗ್ಯಾಕೆ ಇದರ ರಿಸ್ಕ್ ಅಂತ ಎಲ್ಲ ನೋಡಿಯೂ ಕೂಡ ನೋಡಿದವ್ರ ಹಾಗೆ ಸುಮ್ನೆ ಇದ್ರು. ಆದ್ರೆ ಅವ್ರ ಮಧ್ಯ ಧೈರ್ಯದಿಂದ ಮುಂದೆ ಬಂದದ್ದು ಈ ಹೆಡ್ ಕಾನ್ಸ್ಟೇಬಲ್ ರೇವತಿ ಮಾತ್ರ. ಯಾರೇ ಆಗ್ಲಿ ತಮ್ಮ ಕಣ್ಮುಂದೆ ನಡೆಯುವಂತ ಯಾವುದೇ ತರಹದ ಅನ್ಯಾಯಕ್ಕೆ ಯಾವ ರೀತಿ ಸ್ಪಂದಿಸಬೇಕು, ಇಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಾಗಿರ್ಬೇಕು ಅಂತ ರೇವತಿ ತಮ್ಮ ನಡೆ ನುಡಿ ಹಾಗೂ ನಿರ್ಧಾರದ ಮೂಲಕ ದೇಶದ ಎಲ್ರಿಗೂ ಮಾದರಿಯಾಗಿ ನಿಂತರು. ಇದು ತನಗೆ ಜೀವ ಬೆದರಿಕೆಯನ್ನು ತಂದೊಡ್ಡಿದ್ರು ಕೂಡ ದೊಡ್ಡವ್ರ ಮುಂದೆ ನಿಂತು ತಾನು ಸಮಸ್ಯೆ ಎದುರಿಸುವಂತ ಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಕೇರ್ ಮಾಡದೆ ರೇವತಿ ಆ ಒಂದು ಅನ್ಯಾಯಕ್ಕೆ ತಮ್ಮ ಒಳಧ್ವನಿಯ ಮಾತಿನಂತೆ ನಡೆದುಕೊಂಡದ್ದು ನ್ಯಾಯಕ್ಕೆ ತಂದಂತ ನಿಜವಾದ ಜಯ ಅಂತಾನೆ ಹೇಳಬಹುದು. ಈ ಮೂಲಕ ಅವರು ನಿಜವಾದ ಸಾಮಾಜಿಕ ಹೀರೋ ಆಗಿದ್ದಾರೆ. ಆದ್ರೆ ಅವತ್ತು ಅವರ ಸುತ್ತ ಇದ್ದಂತ ಅಡೆತಡೆಗಳು ಸಾಮಾನ್ಯದವು ಆಗಿರ್ಲಿಲ್ಲ. ಒಂದ್ ಕಡೆ ತನ್ನದೇ ಹಿರಿಯ ಸಹೋದ್ಯೋಗಿಗಳು ಮತ್ತು ಇನ್ನೊಂದ್ ಕಡೆ ಹೈಯರ್ ಅಧಿಕಾರಿಗಳ ತೀವ್ರ ಒತ್ತಡ. ಇದೆಲ್ಲವನ್ನ ದಾಟಿ ಅವರು ಮುಂದೆ ಬಂದು ಸತ್ಯವನ್ನ ಹೇಳಿದ್ದು ಸಣ್ಣ ವಿಷಯವಂತೂ ಖಂಡಿತ ಅಲ್ವೇ ಅಲ್ಲ. ಅವತ್ತು ತಂದೆ ಮಗನ ಮೇಲೆ ಪೈಶಾಚಿಕ ದಾಳಿ ನಡೆಸಿ ಅವರನ್ನ ವಿವಸ್ತ್ರಗೊಳಿಸಿ ಲಾಠಿಗಳಿಂದ ಹಲ್ಲೆ ಮಾಡಿ ಸ್ಟೇಷನ್ ನಲ್ಲಿ ಆದಂತ ರಕ್ತದ ಕಲೆಗಳು ಕಾಣಬಾರ್ದು ಅಂತ ಅವೆಲ್ಲವನ್ನೂ ಕೂಡ ಅವ್ರ ಕೈಯೆಲ್ಲ ಸ್ವಚ್ಛ ಮಾಡಿಸಿ ಕಾನೂನನ್ನ ಪಾಲಿಸಲೇಬೇಕಾದಂತ ಆರಕ್ಷಕರೇ ತಮ್ಮ ತಪ್ಪನ್ನ ಮರೆಮಾಚೋದಕ್ಕೆ ಸಾಕ್ಷಿ ನಾಶದಂತ ಹೇಯ ಕೃತ್ಯಕ್ಕೆ ಮುಂದಾಗಿದ್ದನ್ನೆಲ್ಲ ರೇವತಿ ತಮ್ಮ ಸೂಕ್ಷ್ಮ ಮನಸ್ಥಿತಿಯಿಂದ ಗಮನಿಸಿದ್ರು. ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಮಾತನಾಡುವಾಗ ಈ ಯಾವುದನ್ನು ಕೂಡ ಮುಚ್ಚಿಡ್ಲಿಲ್ಲ, ನಿಜ ಹೇಳೋದಕ್ಕೆ ತಡವರಿಸಲಿಲ್ಲ. ಲಾಠಿಯ ಮೇಲೆ ಮೆತ್ತಿದಂತ ರಕ್ತದ ಕಲೆಗಳು ಹಾಗೂ ಟೇಬಲ್ ಮತ್ತು ಫ್ಲೋರಿಂಗ್ ನಲ್ಲಿ ಉಳಿದಂತ ರಕ್ತದ ಕಲೆಗಳನ್ನೆಲ್ಲ ರೇವತಿ ಸಂಬಂಧಪಟ್ಟವರಿಗೆ ವಿಚಾರಣೆ ವೇಳೆ ಎದೆಗುಂದದೆ ತೋರಿಸಿದ್ರು. ಅವುಗಳ ಸಂಗ್ರಹಣೆ ಮಾಡಿ ನಡೆಸಿದಂತ DNA ಪರೀಕ್ಷಾ ವರದಿಗಳೇ ಈ ಒಂದು ಕೇಸ್ಗೆ ಸಿಕ್ಕಂತ ಮುಖ್ಯ ಸಾಕ್ಷ್ಯಾಧಾರಗಳಾಗಿದ್ವು. ಇನ್ನು ಅಲ್ಲಿ ಅವತ್ತು ನಡೆದಂತ ಎಲ್ಲಾ ಘಟನೆ ವಿವರ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಪೊಲೀಸರು ಆ ದೃಶ್ಯಗಳನ್ನೆಲ್ಲ ಕೂಡ ಬಲವಂತದಿಂದ ಅಳಸಾಕಿದ್ರು ಕೂಡ ರೇವತಿ ತಮ್ಮ ನೆನಪಿನ ಶಕ್ತಿಯ ಆಧಾರವಾಗಿ ಅವರ ನೆನಪಲ್ಲಿ ಇದ್ದಂತ ಎಲ್ಲವನ್ನೂ ಕೂಡ ವಿವರಿಸಿದ್ರು. ಆ ಕೊರೋನಾದ ಪ್ಯಾನಿಕ್ ನ ಸಮಯದಲ್ಲಿ ಇಡೀ ದೇಶನೇ ಒಂದು ಅತಂತ್ರ ಸ್ಥಿತಿಯಲ್ಲಿ ಇತ್ತು. ಲಾಕ್ಡೌನ್ ನ ಸಮಯದ ರೂಲ್ಸ್ ಪಾಲನೆ ಅನಿವಾರ್ಯ ಆಗಿತ್ತು. ಅವತ್ತು ಜೂನ್ 19ನೇ ತಾರೀಕು ಸುಮಾರು ರಾತ್ರಿ 9 ಗಂಟೆಗೆ ಜಯರಾಜ್ ಹಾಗೂ ಬೆನಿಕ್ಸ್ ಇಬ್ರು ಮೊಬೈಲ್ ಶಾಪ್ ಅನ್ನ ತೆರೆದಿದ್ರು. ಅವ್ರಿಗೆ ಪೊಲೀಸರು ಮೊದಲು ವಾರ್ನಿಂಗ್ ಅನ್ನು ಕೊಟ್ಟು ಮುಂದೆ ಹೋಗಿದ್ರೆ ಸಾಕಿತ್ತು. ಆದ್ರೆ ಅಲ್ಲಿ ಅನಗತ್ಯ ವಾದ ಮತ್ತು ವಿವಾದ ನಡೆದು ಜಯರಾಜ್ ಹಾಗೂ ಬೆನಿಕ್ಸ್ ಇಬ್ಬರನ್ನು ಕೂಡ ಕಸ್ಟಡಿಗೆ ತಗೊಂಡು ಹೋಗಿ ಚಿತ್ರಹಿಂಸೆಯನ್ನ ಕೊಡ್ಲಾಯಿತು. ಪೊಲೀಸರಿಂದಲೇ ಈ ಒಂದು ಘಟನೆ ಸತ್ಯಾಂಶವನ್ನು ಮುಚ್ಚಾಕೋದಕ್ಕೆ ಎಲ್ಲಾ ವಿಧದ ಪ್ರಯತ್ನ ನಡೆಯಿತು. ಆದ್ರೆ ಲಾಠಿ, ಟೇಬಲ್, ಗೋಡೆ, ಫ್ಲೋರಿಂಗ್ ಹಾಗೂ ಅವರು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಬಳಸಂತ ವಾಹನಗಳಲ್ಲಿ ಸಿಕ್ಕಂತ ರಕ್ತದ ಕಲೆಗಳ ಪರಿಶೀಲನೆಯಿಂದಾಗಿ ನಡೆದಂತ ಎಲ್ಲವೂ ಕೂಡ ಬೆಳಕಿಗೆ ಬಂತು. ಇದಕ್ಕೆ ಪೂರಕವಾಗಿ ರೇವತಿಯವರು ಕೊಟ್ಟಂತ ಹೇಳಿಕೆ ಆಧಾರವಾಗಿ CBCID ಹಾಗೂ CBIನ ಅಧಿಕಾರಿಗಳಿಗೆ ಈ ಒಂದು ಕೇಸ್ ಹಸ್ತಾಂತರ ಆಗಿ ಅವರು ಮುಂದಿನ ತನಿಖೆಯನ್ನ ಶುರು ಮಾಡಿದ್ರು. 10 ಜನ ಪೊಲೀಸರ ಮೇಲೆ ಕೇಸ್ ದಾಖಲಾಯಿತು. ಅಲ್ಲಿ ಅವ್ರಿಗೆ ಸಿಕ್ಕಂತ ರಕ್ತದ ಕಲೆಗಳ DNA ಸ್ಯಾಂಪಲ್ ಮರಣಸ್ಥವರ DNAಗೆ ಸರಿಯಾಗಿ ಮ್ಯಾಚ್ ಆಗಿದ್ರಿಂದ ಇಲ್ಲಿ ಇವರು ತಪ್ಪಿತಸ್ಥರು ಅಂತ ರುಜುವಾತಾಯಿತು. ಆರಂಭದಲ್ಲಿ 10 ಜನರ ಮೇಲೆ FIR ದಾಖಲಾಗಿತ್ತು. ಅವರ ಪೈಕಿ ಕೊರೋನಾದಿಂದಾಗಿ ವಿಚಾರಣೆಯ ಸಮಯದಲ್ಲಿ ಒಬ್ಬರಾದಂತ ಸ್ಪೆಷಲ್ SI ಪಾಲ್ ದೊರೈ ನಿಧನರಾಗಿದ್ರು. ಉಳಿದಂತ 9 ಜನ ಅಧಿಕಾರಿಗಳ ಮೇಲೆ ಈವರೆಗೂ ಕೇಸ್ ನಡೀತಾನೆ ಇತ್ತು. ಇದೇ 6ನೇ ತಾರೀಕು ಅವರ ತಪ್ಪು ಸಾಬೀತಾಗಿ ಅವರೆಲ್ಲರಿಗೂ ಮದುರೈನ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಹಾಗೂ ನಿಧನರಾದಂತ ಕುಟುಂಬಗಳಿಗೆ 1,40,00,000 ರೂಪಾಯಿಗಳ ಪರಿಹಾರದ ಮೊತ್ತವನ್ನ ಸಿಗಬೇಕು ಅಂತಾನೂ ಕೂಡ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗ ಇದರ ವಿರುದ್ಧ ಕ್ಷಮಾಪಣಾ ಅರ್ಜಿ ಅಥವಾ ಅಪೀಲ್ ಅರ್ಜಿಗಳನ್ನ ಅವ್ರ ಪೈಕಿ ಯಾರ್ಯಾರು ಸಲ್ಲಿಸ್ತಾರೋ ಗೊತ್ತಿಲ್ಲ. ಇನ್ನು ಇವರಿಗೆ ಶಿಕ್ಷೆ ಆಗೋದಕ್ಕೆ ಮುಖ್ಯ ಕಾರಣಾದಂತ ರೇವತಿ ಅವರ ಹೆಸರು ಇನ್ಮೇಲೆ ಕೀರ್ತಿಯ ಉತ್ತುಂಗದಲ್ಲಿ ಹಾರಾಡುತ್ತೆ. ಪ್ರತಿಯೊಬ್ರು ಕೂಡ ಈ ರೇವತಿಯವರ ಹಾಗೆ ಅನ್ಯಾಯವನ್ನ ಎದುರಿಸುವಂತ ಧೈರ್ಯವನ್ನ ತೋರಿಸುವಂತಾಗಬೇಕು. ಮತ್ತೆ ನಾವೆಲ್ಲರೂ ಕೂಡ ಆಕೆಗೆ ಒಂದು ಸೆಲ್ಯೂಟ್ ಅನ್ನ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.